ಮನೆಯಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿನ ಕೂರಿಸಿ 20 ಲಕ್ಷ ಕಳ್ಕೊಳ್ತೀನಿ. ನಮ್ಮ ಮನೆಯವರು ಒಂದೇ ಸಮನೆ ನನಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ಲಕ್ಷ್ಮಿ ಇದು? ಲಕ್ಷ್ಮಿ ಇಟ್ಟರೆ ಲಕ್ಷ್ಮಿ ಮನೆಗೆ ಬರ್ತಾಳೆ ಅನ್ನೋದೊಂದು ಭ್ರಮೆ. ತೆಗೆದು ರೋಡ್ಗೆ ಎಸ್ಬಿಡ್ತೀನಿ, ಅದು ಇದು ಅಂತ ಸಿಕ್ಕಾಪಟ್ಟೆ ನನಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನಗೆ ತುಂಬ ಬೇಜಾರಾಗುತ್ತೆ, ತುಂಬ ಅಳು ಬರುತ್ತೆ. ಯಾಕೀಗಾಯಿತು? ನಾನು ಏನು ತಪ್ಪು ಮಾಡಿದೆ? ತುಂಬ ಬಂದರೆ ತುಂಬ ಬೇಜಾರಾಗುತ್ತೆ. ನಿಮಗೆ ಗೊತ್ತಿದೆ ಅಲ್ವಾ, 20 ಲಕ್ಷ ಕಳ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ ಅಂತ. ನಮಸ್ತೆ, ಗುಣವತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರ ಮನೆಯಲ್ಲಿ ಹೆಣ್ಮಕ್ಳು ರೆಡಿಯಾಗಿ ಲಕ್ಷ್ಮಿಗೆ ರೆಡಿ ಮಾಡಿ ಮನೆ ತುಂಬ ಒಡ್ಡಾಡ್ತಾ ಘಮ ಘಮ ಅಂತ ಅಡುಗೆ ಮಾಡಿಕೊಂಡು ತುಂಬ ಖುಷಿಯಾಗಿ ಮನೇಲಿದ್ದರೆ ನಾನು ಮಾತ್ರ ಹೊರಗಡೆ ಹೋಗ್ತಾ ಇದ್ದೀನಿ ಮನೆ ಬಿಟ್ಟು. ನಾನು ಕೆಲವೊಂದು ಬಾರಿ ನನ್ನ ಮನಸ್ಸು ಜೊತೆನೇ ಜಗಳ ಮಾಡ್ಕೊಳ್ತಾ ಇರ್ತೀನಿ. ಅದು ಸರಿ, ಇದು ತಪ್ಪು, ಅದಾಗಲ್ಲ ಈಗಲ್ಲ ಅಂತ. ಅದರಲ್ಲಿ ಏನಾಗಬೇಕು ಅದು ಹಾಗೇ ಆಗುತ್ತೆ ಅಂತ ಮೇಲಿಂದ ಮೇಲೆ ನನ್ನ ಮನಸ್ಸಿಗೆ ಹೇಳ್ಕೊಳ್ತಾ ಇರ್ತೀನಿ. ಇನ್ನೊಂದು ಆಗೋದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಅನ್ನೋದನ್ನು ನಾನು ಹೇಳ್ಕೊಳ್ತಾ ಇರ್ತೀನಿ. ಆದರೆ ಇವತ್ತು ತಡ ಆಗಿರ್ಬೋದು, ನಾಳೆ ತುಂಬ ಏನೋ ಅದ್ಭುತ ಘಟನೆ ನಡೀಬೋದು, ತಾಳ್ಮೆಯಿಂದಿರು ಅಂತ ನನಗೆ ನಾನು ಯಾವಾಗಲೂ ಹೇಳ್ಕೊಳ್ತಾ ಬರ್ತೀನಿ. ನಮ್ಮ ಮನಸ್ಸನ್ನು ಗೆಲ್ಲಕ್ಕಾಗದೇ ಇರೋರು ಬೇರೆ ಏನು ಗೆಲ್ಲಕ್ಕಾಗಲ್ಲ ಅನ್ನೋದು ಒಂದು ನಂಬಿಕೆ. ಅದನ್ನು ನಾನು ಜಾಸ್ತಿ ನಂಬ್ತಾ ಬರ್ತೀನಿ. ಏನಪ್ಪ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡ್ರೆ, ಓಕೆ, ನಾನು ದಿನ ಬೆಳಗಾಗೆದ್ದರೆ ನನ್ನ ಮನಸ್ಸಿನ ಜೊತೆ ನಾನು ಮಾತಾಡ್ಕೊಳ್ಳುವಂತಹ ಮಾತು ಇವೆಲ್ಲ. ಓಕೆ, ಅದನ್ನು ಅಲ್ಲೇ ಬಿಟ್ಟು ಇವಾಗ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವಿಲ್ಲಿ ಬಂದಿದ್ದೀವಿ. ಮನೇಲಿ ಈ ವರ್ಷ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡೋದಕ್ಕೆ ಮನಸ್ಸಾಗಲ್ಲ. ಹಾಗಾಗಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋಣ ಅಂತ ಇಲ್ಲಿ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಲೈನ್ ತುಂಬ ಇರುತ್ತೆ, ಅಂದರೆ ಜಾಸ್ತಿ ಜನ ನಿಂತಿರ್ತಾರೆ. 3 ಥರ ಲೈನು ಇರುತ್ತೆ ಇಲ್ಲಿ. ಅಲ್ಲಿ ಹೋಗಿ ಕೇಳುವಾಗ ಹೇಳ್ತಾರೆ 100 ರೂಪಾಯಿ ಕೊಟ್ಟರೆ ಸ್ವಲ್ಪ ಬೇಗ ಹೋಗ್ಬೋದು ಅಂತ. ಓಕೆ, 100 ರೂಪಾಯಿ ಒಬ್ಬರಿಗೆ ಟಿಕೆಟ್ ತೊಗೊಂಡು ಅಲ್ಲಿ ಲೈನಲ್ಲಿ ಹೋಗಿ ನಿಂತ್ಕೊಳ್ತೀವಿ. ಸ್ವಲ್ಪ ದೂರ ಹೋದ್ಮೇಲೆ ನಮಗೆ ಗೊತ್ತಾಗುತ್ತೆ 300 ರೂಪಾಯಿ ಕೊಟ್ಟರೆ ಇನ್ನೂ ಸ್ವಲ್ಪ ಬೇಗ ಹೋಗ್ಬೋದಾಗಿತ್ತು, ಅದು VIP ಟಿಕೆಟ್ ಅಂತ. ಓಕೆ, ನಮಗೆ ಆವಾಗಲೇ ಗೊತ್ತಾಗಿದ್ದರೆ ಆ ಟಿಕೆಟೇ ತೊಗೊಂಡು ಬರ್ಬೋದಾಗಿತ್ತಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಳ್ತೀವಿ. ಯಾಕಂದರೆ ಅಷ್ಟು ರಶ್ ಇರುತ್ತೆ, ಬಿಸಿಲು ಬೇರೆ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಇವಾಗ ವಾಪಸ್ ಹೋಗೋಕ್ಕಾಗಲ್ವಲ್ಲ ಅಂತ ಅಂದ್ಕೊಂಡು ಹಾಗೆ ಕಂಟಿನ್ಯೂ ಮಾಡ್ತೀವಿ. ಅದೇ ಮುಂದೆ ಬರ್ತೀವಿ. ಹೇಗೋ 2.5 ಗಂಟೆ ಆಗುತ್ತೆ ಲೈನು ಮುಂದೆ ಬರೋದಕ್ಕೆ, ಲೈನಿಂದ ನಾವು ಮುಂದೆ ಬರೋದಕ್ಕೆ. ಇಲ್ಲಿ ಬಂದಿದ್ದೀವಿ, ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಇಲ್ಲಿ ದೇವಸ್ಥಾನಕ್ಕೆ ಒಳಗಡೆ ಬರ್ತಿರುವಾಗಲೇ ತುಂಬ ಒಂಥರ ಮನಸ್ಸಿಗೆ ಖುಷಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಹೂವಿನ ಅಲಂಕಾರ ನೋಡಿ ಅಥವಾ ಇಲ್ಲಿರುವಂತಹ ಜನಗಳನ್ನ ನೋಡಿ ಮುಂದೆನೇ ಗಣೇಶನ ವಿಗ್ರಹ ಇಟ್ಟಿದ್ದಾರೆ. ಗಣೇಶನ ವಿಗ್ರಹ ಮುಂದೆನೇ ಯಾಕೆ ಇಟ್ಟಿರ್ತಾರೆ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ, ಅಗ್ರ ಪೂಜೆ ಗಣೇಶನಿಗೆ ಫಸ್ಟ್ ಆಗಬೇಕು, ನಮಸ್ಕಾರ ಕೂಡ ಗಣೇಶನಿಗೆ ಫಸ್ಟ್ ಆಗಬೇಕು. ಹಾಗಾಗಿ ಅವ್ರನ್ನ ನಮಸ್ಕಾರ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗಿ ಲಕ್ಷ್ಮೀ ದೇವಿನ ನಮಸ್ಕಾರ ಮಾಡೋ ಥರ ಇರುತ್ತೆ. ಹಾಗಾಗಿ ವಿನಾಯಕನ ವಿಗ್ರಹನ ಮುಂದೆನೇ ಇಟ್ಟಿದ್ದಾರೆ. ನಾವು ವಿನಾಯಕನಿಗೆ ನಮಸ್ಕಾರ ಮಾಡಿಕೊಂಡು ಲಕ್ಷ್ಮೀ ದೇವಿಗೆ ನನ್ನ ಕಡೆಯಿಂದ 2 ರೀತಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ಹಾಗಾಗಿ ಇವತ್ತು ನನ್ನ ಲಕ್ಷ್ಮೀ ದೇವಿ ಕರೆಸ್ಕೊಂಡಿದ್ದಾಳೆ ಅಂತ ಹೇಳ್ಬೋದು. ಯಾಕಂದರೆ ತುಂಬ ದಿನಗಳಿಂದ ನಾನು ಎಲ್ಲೆಲ್ಲೋ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇಲ್ಲಿ ತನಕ ಕೂಡ ಅಲ್ಲಿಗೆ ಹೋಗೋಕ್ಕೆ ಆಗಲೇ ಇಲ್ಲ. ಆದರೆ ಈ ಲಕ್ಷ್ಮೀ ದೇವಿನ ನೆನೆಸ್ಕೊಂಡ ತಕ್ಷಣ ರಾತ್ರಿ ನೆನೆಸ್ಕೊಂಡಿದ್ದೀನಿ, ಬೆಳಗ್ಗೆನೇ ಕರೆದು ನನಗೆ ದರ್ಶನ ಕೊಟ್ಟಿದ್ದಾರಲ್ವ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ನಾನಿವತ್ತು ಈ ದೇವಿಗೆ 2 ರೀತಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ 2 ವರ್ಷದ ಹಿಂದೆ ನಿನ್ನ ಮನೇಲಿ ಕರ್ಕೊಂಡೋಗಿಡು, ನಾನು ನಿನಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳೋ ಥರ ನನಗೆ ಸೂಚನೆ ಬಂದಿತ್ತು. ಮನಸ್ಸು ಕೊಟ್ಟಿದ್ದಕ್ಕೆ ನಾನು 2 ವರ್ಷದ ಹಿಂದೆ ಲಕ್ಷ್ಮಿನ ಕರ್ಕೊಂಡೋಗಿ ನಮ್ಮ ಮನೇಲಿಟ್ಟು ತುಂಬ ಆಡಂಬರ ಇಲ್ಲ ಅಂದರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯಂತೂ ಮಾಡಿದ್ದೀನಿ. ನನಗೆಷ್ಟು ಗೊತ್ತಿದೆ ಅಷ್ಟು ಪ್ರಾಮಾಣಿಕವಾಗಿ ಪೂಜೆ ಮಾಡಿದ್ದೀನಿ ಅನ್ನೋದು ನನ್ನ ನಂಬಿಕೆ. ಹಾಗೆ ಮಾಡಿ 20 ಲಕ್ಷ ಕಳ್ಕೊಂಡು ಎಷ್ಟು ಬೇಜಾರಾಗಿದ್ನೋ, ಅದೇ 2 ವರ್ಷ ಆದಮೇಲೆ 1.5 ಕೋಟಿಯಷ್ಟು ನನಗೆ ದೇವರು ಕೊಟ್ಟಿದ್ದಾರೆ ಅನ್ನೋದೇ ನನಗೆ ಖುಷಿ. ಆ 2 ವಿಷಯಕ್ಕೆ ನಾನು ಥ್ಯಾಂಕ್ಸ್ ಹೇಳೋಣ ಅಂದ್ಕೊಂಡು ಈ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅದು ಹೇಗಪ್ಪ ಅಂತ ನಿಮಗೆ ಅನಿಸ್ತಿರ್ಬೋದಲ್ವ, ಹೇಳ್ತೀನಿ ನೋಡಿ. ಓಕೆ, ದೇವ್ರ ದರ್ಶನ ಆಯಿತು.
ಅಲ್ಲಿ ಊಟನೂ ಮಾಡಿಕೊಂಡು ಊಟ ಮಾಡಿದ್ದು ನಾವು ವಿಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಲೈವ್ ಮಾಡಿದ್ನಲ್ವ ಅಲ್ಲಿ ಇರುತ್ತೆ. ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಹಾಗೆ ಬರ್ತಾ ಒಂದು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಮನೆಗೆ ಬರುವಷ್ಟರಲ್ಲಿ ತುಂಬ ಕತ್ತಲಾಗ್ಬಿಡುತ್ತೆ, ಮಳೆ ಬೇರೆ ಸ್ಟಾರ್ಟ್ ಆಗಿರುತ್ತೆ. ಲಕ್ಷ್ಮಿ ಯಾವ ರೀತಿ ನನಗೆ 1.5 ಕೋಟಿ ಕೊಟ್ಟಳು ಅಂತ ನಿಮಗೆ ಗೊತ್ತಾಗಬೇಕಾ? ಹೇಳ್ತೀನಿ ನೋಡಿ. ನಾನು ಮನೆಯಲ್ಲಿ ಸೈಟ್ ತೊಗೋಬೇಕು ಅಂತೇಳಿ 20 ಲಕ್ಷ ಮನೇಲಿಟ್ಟಿರ್ತೀನಿ. ಮನೇಲಿಟ್ಟಿರುವಾಗ ನಮಗೆ ಗೊತ್ತಿರುವಂತಹ ವ್ಯಕ್ತಿನೇ, ನಾವು ಜಾಸ್ತಿ ಪಡುವಂತಹ ವ್ಯಕ್ತಿನೇ 20 ಲಕ್ಷನ ಖರ್ಚು ಮಾಡ್ಕೊಂಬಿಟ್ಟಿರ್ತಾರೆ ತಗೊಂಡು, ನಮಗೆ ಗೊತ್ತಿರಲ್ಲ. ಅದನ್ನು ಆ ವಿಷಯ ಗೊತ್ತಾಗಿದ್ದ ತಕ್ಷಣ ನಮ್ಮ ಮನೆಯವರು ಏನು ಲಕ್ಷ್ಮಿ ಇದು, ಈ ಲಕ್ಷ್ಮಿ ಇಟ್ಟಿದ ತಕ್ಷಣ ಲಕ್ಷ್ಮಿ ಬರೋದಿರಲಿ, ಇರೋದನ್ನು ಕೂಡ ಹಾಳಾಯಿತು, ಅದು ಇದು ಅಂತ ಸಿಕ್ಕಾಪಟ್ಟೆ ಮಾತಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆ ತುಂಬಾ ಬೇಜಾರಾಗುತ್ತೆ. ನಾನು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಯಾಕೆ ಹೀಗಾಯಿತು ಅಂತೇಳಿ ಮೇಲಿಂದ ಮೇಲೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ತುಂಬಾ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಒಳ್ಳೆಯವ್ರಿಗೆ ಕಾಲ ಇಲ್ವಾ, ಯಾಕೆ ಹೀಗಾಯಿತು, ನಾನೇನು ತಪ್ಪು ಮಾಡಿದೆ ಅಂತ ಅಳುವಾಗ ಎಲ್ಲರೂ ಹೇಳ್ತಾ ಇದ್ದಿದ್ದು ಒಂದೇ, ಈ ನಾಯಿಗಳಿಂದ ಬೆಕ್ಕುಗಳಿಂದ ಮೈಲ್ಗೆ ಆಗಿದೆ, ಅಂಟು ಮುಂಟು ಸರಿಯಾಗಿ ಮಾಡಿಲ್ಲ ನೀನು, ಇವ್ರನ್ನೆಲ್ಲ ಕರ್ಕೊಂಡೋಗಿ ಬಿಟ್ಬಿಡು, ಆವಾಗಲೇ ನೀನು ಸರಿ ಹೋಗೋದು, ಈ ಬೆಕ್ಕುಗಳಿಂದನೇ ಅನಿಷ್ಟ ಎಕ್ಸೆಟ್ರಾ ಅಂತ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಆವಾಗಲೂ ಕುಗ್ಲಿಲ್ಲ, ಜಗ್ಲಿಲ್ಲ. ಏನೇ ಆಗಲಿ, ಈ ಬೆಕ್ಕಾಗಿರ್ಬೋದು, ನಾಯಿಗಳಾಗಿರ್ಬೋದು, ಯಾವುದೇ ಒಂದು ಪ್ರಾಣಿ ಪಕ್ಷಿಗಳು ದೇವರು ಸೃಷ್ಟಿ ಮಾಡಿರುವಂತಹ ಜೀವ ಆಗಿದ ಮೇಲೆ, ದೇವರ ಮಕ್ಕಳು ಅಂದಮೇಲೆ ದೇವರು ಯಾಕೆ ಕೋಪ ಮಾಡ್ಕೊಳ್ತಾರೆ, ಏನು ಅಂಟು ಮುಂಟು ಅಂತ ಏನು ಅಂದ್ಕೊಳ್ತಾರೆ ಅಂತ ನನ್ನ ಮನಸ್ಸು ಮಾತ್ರ ಯಾವಾಗಲೂ ವೀಕ್ ಆಗೋದಕ್ಕೆ ನಾನು ಬಿಡಲೇ ಇಲ್ಲ. ಏನು ಬೇಕಾದರೂ ಆಗಲಿ, ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ಅಂತ ನಾನು ಅದೇ ನಂಬಿಕೆಯಲ್ಲಿ ಇದ್ದೆ. ಅವತ್ತೂ ಇದ್ದೆ, ಇವತ್ತೂ ಇದೆ, ಇನ್ನು ಮುಂದಕ್ಕೂ ಇರ್ತೀನಿ ನಾನು. ಅದೇ ಥರ ಅವತ್ತೇನು ಸೈಟ್ ತಗೋಬೇಕು ಅಂತ ನಾವು 20 ಲಕ್ಷ ಇಟ್ಟಿದ್ವು, ಇವಾಗ ಸೈಟೇ ತಗೊಳ್ಳೋದು ಬೇಡ, 1.5 ಕೋಟಿ ಕೊಟ್ಟು ಮನೆ ತಗೋ, ನಿನಗೆ ನಾನು ಸಪೋರ್ಟ್ ಆಗಿರ್ತೀನಿ ಅನ್ನೋ ಥರ ನನಗೆ ಮೈಂಡ್ಗೆ ಯಾವಾಗಲೂ ಹೇಳ್ತಾ ಇರುತ್ತೆ. ಒಂದು ಒಳ್ಳೆ ಥಾಟ್ ಬರೋದಕ್ಕೂ ಕೂಡ ದೇವರ ಆಶೀರ್ವಾದ ಸಿಗಬೇಕು ಅಂತ ನಂಬಿರೋಳು ನಾನು. ಅದೇ ಥರ ನನಗಿವಾಗ ದೇವರ ಆಶೀರ್ವಾದದಿಂದ 20 ಲಕ್ಷ ಹೋದರೆ ಏನಂತೆ, 1.5 ಕೋಟಿ ಮನೆ ತಗೊಳ್ತಾ ಇದ್ದೀನಿ. ನಮ್ಮ ಪ್ರಾಣಿ ಪಕ್ಷಿಗಳನ್ನೂ ಕೂಡ ನಾನು ಅಲ್ಲಿ ಆರಾಮಾಗಿ ಇಟ್ಕೊಂಡು ಖುಷಿಯಾಗಿ ಜೀವನ ಮಾಡ್ಬೋದು ಅನ್ನೋದು ನಂಬಿಕೆ ನನಗೆ. ಫೈನಲಾಗಿ ನಾನು ಏನಪ್ಪ ಹೇಳೋದಕ್ಕೆ ಬರ್ತೀನಿ ಅಂದರೆ, ನಮ್ಮ ಮನಸ್ಸು ಸರಿಯಾಗಿದ್ದರೆ, ನಾವು ಮಾಡೋ ಕೆಲಸ ಕರೆಕ್ಟ್ ಇದ್ದರೆ ಇವತ್ತಲ್ಲ ನಾಳೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ನಂಬಿಕೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಟಾಟಾ.